ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಆಸರೆ ಅಕಾಡೆಮಿಗೆ ಸ್ವಾಗತ. ಜಿಪಿಎಸ್ಟಿಆರ್ ಎಚ್ಎಸ್ಟಿಆರ್ ಶಿಕ್ಷಕರ ನೇಮಕಾತಿಗಾಗಿ ಆಸರೆ ಅಕಾಡೆಮಿಯು ಕನ್ನಡ ಸಾಹಿತ್ಯ ತರಗತಿಗಳನ್ನು ಪ್ರಾರಂಭಿಸಿದೆ. ಈ ಭಾಗವಾಗಿ ಕನ್ನಡ ಸಾಹಿತ್ಯ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬರುವಂತಹ ಭರತನ ನಾಟ್ಯಶಾಸ್ತ್ರವನ್ನ ಈ ಒಂದು ತರಗತಿಯಲ್ಲಿ ನೋಡುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ. ಹಲವಾರು ಜನ ಕನ್ನಡ ಸಾಹಿತ್ಯ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ತರಗತಿಯನ್ನ ಮಾಡುವಂತಹ ಒಂದು ಸಲಹೆಯನ್ನು ಕೊಟ್ಟಿದ್ರು. ನೋಡಿ, ಭಾರತೀಯ ಕಾವ್ಯಮೀಮಾಂಸೆಯ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತಹ ಒಂದು ತರಗತಿಯನ್ನ ಈ ಒಂದು ವಿಡಿಯೋದಲ್ಲಿ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ನೋಡಿ, ಭಾರತೀಯ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಘಟಕ 2ರಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇದರಲ್ಲಿ ಭರತನ ನಾಟ್ಯಶಾಸ್ತ್ರ ಇದೆ, ಅಲಂಕಾರ, ರೀತಿ ಪ್ರಸ್ಥಾನ, ಧ್ವನಿ ಪ್ರಸ್ಥಾನ, ಧ್ವನಿ ಅಂತರ್ಭಾವವಾದಿಗಳು, ಕವಿ ಕಾವ್ಯ ಸಹೃದಯ ಕಾವ್ಯ ಲಕ್ಷಣಗಳು, ಕವಿತೆಯ ಆಕಾರ ಪರಿಕರಗಳು, ಕಾವ್ಯ ಪ್ರಯೋಜನಗಳು, ರಸ, ಧ್ವನಿ ವಿಚಾರ, ಧ್ವನಿ ಪ್ರಭೇದಗಳು, ಈ ರೀತಿಯ ಪಠ್ಯಕ್ರಮ ಇರ್ತಕ್ಕಂಥದ್ದು ಸ್ನೇಹಿತರೆ. ಇದರಲ್ಲಿ ನಾನೇನ್ ಮಾಡಿದ್ದೀನಿ ಅಂತಂದ್ರೆ, ಮೊದಲ ಭಾಗವಾಗಿ ಭರತನ ನಾಟ್ಯಶಾಸ್ತ್ರವನ್ನ ತೆಗೆದುಕೊಂಡು ಒಂದು ತರಗತಿಯನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ನೋಡಿ, ಭರತನ ನಾಟ್ಯಶಾಸ್ತ್ರವನ್ನ ನೋಡೋಣ. ಭರತ ಮುನಿಯ ನಾಟ್ಯಶಾಸ್ತ್ರವು ಭಾರತೀಯ ರಂಗಭೂಮಿ, ನೃತ್ಯ, ಸಂಗೀತ ಮತ್ತು ಕಾವ್ಯಮೀಮಾಂಸೆಗೆ ಮೂಲಾಧಾರವಾದಂತಹ ಪ್ರಾಚೀನ ಹಾಗೂ ಅತ್ಯಂತ ಪ್ರಾಮಾಣಿಕ ಆಕಾರ ಗ್ರಂಥವಾಗಿರ್ತಕ್ಕಂಥದ್ದು. ಇದನ್ನು ಪಂಚಮ ವೇದ ಅಂದ್ರೆ 5ನೇ ವೇದ ಎಂದು ಕರೆಯಲಾಗಿದೆ. ಇದರಲ್ಲಿ 36 ಅಧ್ಯಾಯಗಳು ಮತ್ತು ಸುಮಾರು 6000 ಶ್ಲೋಕಗಳನ್ನು ಒಳಗೊಂಡಂತಹ ಒಂದು ಕೃತಿಯಾಗಿರ್ತಕ್ಕಂಥದ್ದು. ಈ ಕೃತಿಯು ನಾಟಕೀಯ ಕಲೆಯ ಪ್ರತಿಯೊಂದು ಮುಗ್ಗಲನ್ನು ಶಾಸ್ತ್ರೀಯವಾಗಿ ವಿಶ್ಲೇಷಿಸುತ್ತದೆ. ನಾಟ್ಯಶಾಸ್ತ್ರದ ಹುಟ್ಟಿನ ಬಗ್ಗೆ ಪೌರಾಣಿಕ ಕಥೆಯ ಪ್ರಕಾರ ಹೀಗೆ ವಿವರಿಸಲಾಗಿದೆ. ನೋಡಿ, ಬ್ರಹ್ಮನು ಭರತ ಮುನಿಗೆ ನಾಟ್ಯವನ್ನು ಬೋಧಿಸುವಂತಹ ಒಂದು ಕಥೆ ಇದೆ ನೋಡಿ ಸ್ನೇಹಿತರೆ. ಪುರಾಣದ ಪ್ರಕಾರ ದೇವತೆಗಳು ಬ್ರಹ್ಮನ ಬಳಿಗೆ ಹೋಗಿ ಲೋಕದ ಜನರು ನೋಡಬಹುದಾದ, ಕೇಳಬಹುದಾದ ಮತ್ತು ಧರ್ಮ ನೀತಿಯನ್ನು ತಿಳಿಸಿಕೊಡುವಂತಹ ಒಂದು ವೇದವನ್ನು ಸೃಷ್ಟಿಸಬೇಕು ಎಂದು ಕೇಳಿಕೊಳ್ತಾರೆ. ಆಗ ಬ್ರಹ್ಮನು 4 ವೇದಗಳಿಂದ ಅಂಶಗಳನ್ನು ತೆಗೆದುಕೊಂಡು ನಾಟ್ಯ ವೇದವನ್ನು ಸೃಷ್ಟಿಸಿದ ಎಂತಕ್ಕಂತಹ ಒಂದು ಪೌರಾಣಿಕ ಕಥೆ ಇರ್ತಕ್ಕಂಥದ್ದು. ನೋಡಿ, ಬ್ರಹ್ಮ ಏನ್ ಮಾಡ್ತಾನೆ, ಋಗ್ವೇದದಿಂದ ಭಾಷೆಯನ್ನು ತೆಗೆದುಕೊಳ್ತಾನೆ, ಸಾಮವೇದದಿಂದ ಸಂಗೀತವನ್ನು ತೆಗೆದುಕೊಳ್ತಾನೆ, ಯಜುರ್ವೇದದಿಂದ ಅಭಿನಯವನ್ನು ತೆಗೆದುಕೊಂಡು ಅಥರ್ವ ವೇದದಿಂದ ರಸವನ್ನು ತೆಗೆದುಕೊಳ್ತಾನೆ ಸ್ನೇಹಿತರೆ. ಈ ಎಲ್ಲದರಿಂದ ಒಂದೊಂದು ಅಂಶಗಳನ್ನು ತೆಗೆದುಕೊಂಡು ಇವನು ನಾಟ್ಯವೇದವನ್ನು ಬ್ರಹ್ಮನು ಭರತ ಮುನಿಗೆ ಬೋಧಿಸ್ತಾನೆ. ಸೊ ನಾಟ್ಯವೇದ ಎಂಬ ಒಂದು 5ನೇ ವೇದವನ್ನ ಭರತ ಮುನಿಗೆ ಬೋಧಿಸ್ತಾನೆ. ಭರತ ಮುನಿ ಅದನ್ನು ತನ್ನ 100 ಜನ ಮಂದಿ ಪುತ್ರರಿಗೆ, ಸಹಾಯಕರಿಗೆ ಕಲಿಸಿ ನಾಟ್ಯವನ್ನು ಪ್ರದರ್ಶಿಸುವಂತೆ ಮಾಡಿದನು ಎಂಬುದು ಒಂದು ಕಥೆಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ನೆನಪಿಡಲೇಬೇಕಾದಂತಹ ಅಂಶ ಅಂದ್ರೆ ಬ್ರಹ್ಮ ನಾಟ್ಯವೇದವನ್ನ ಸೃಷ್ಟಿಸ್ತಕ್ಕಂಥವನು. ನಂತರ ಭರತ ಮುನಿಗೆ ಬೋಧಿಸ್ತಾನೆ, ಭರತ ಮುನಿ ಅದನ್ನು ತನ್ನ 100 ಜನ ಪುತ್ರರಿಗೆ ಬೋಧಿಸ್ತಕ್ಕಂಥದ್ದು. ಸೊ ಇನ್ನು ನಂತರ ಶಿವನು ತಾಂಡವ ನೃತ್ಯದ ವಿಧಾನವನ್ನು ತಾಂಡವ ಮುನಿ ಎಂಬ ಗಣನಿಗೆ ಬೋಧಿಸಿದನು. ತಾಂಡವನು ಅದನ್ನು ಭರತನಿಗೆ ತಿಳಿಸಿದನು. ಭರತನು ಅವುಗಳನ್ನು ನಾಟ್ಯಶಾಸ್ತ್ರದಲ್ಲಿ ಅಳವಡಿಸಿಕೊಂಡು ಇದರಿಂದ ನಾಟ್ಯದಲ್ಲಿ ತಾಂಡವ ಅಂಶವನ್ನು ಕೂಡ ಸೇರಿಸಿದನು ಅಂತಕ್ಕಂಥದ್ದು ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಸೊ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಆಸರೆ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಭರತನ ನಾಟ್ಯಶಾಸ್ತ್ರದ ಕೃತಿಯ ಪರಿಚಯವನ್ನು ನೋಡೋದಾದ್ರೆ, ನಾಟ್ಯಶಾಸ್ತ್ರವು ಭಾರತೀಯ ನಾಟ್ಯಕಲೆ, ನೃತ್ಯ, ಸಂಗೀತ ಮತ್ತು ಅಭಿನಯದ ಕುರಿತು ವಿವರಿಸುವ ಅತ್ಯಂತ ಪ್ರಮುಖ ಪ್ರಾಚೀನ ಗ್ರಂಥವಾಗಿರ್ತಕ್ಕಂಥದ್ದು. ಇದನ್ನು ಪರಂಪರೆಯ ಪ್ರಕಾರ ಭರತ ಮುನಿ ರಚಿಸಿದನು. ಭಾರತೀಯ ರಂಗಭೂಮಿ ಶಾಸ್ತ್ರೀಯ ನೃತ್ಯಗಳ ಮೂಲಭೂತ ತತ್ವಗಳನ್ನು ತಿಳಿಸಲು ಈ ಗ್ರಂಥ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಗ್ರಂಥದ ಪ್ರಮುಖ ಮಾಹಿತಿಯನ್ನ ಇಲ್ಲಿ ನೋಡೋಣ. ಗ್ರಂಥ ನಾಟ್ಯಶಾಸ್ತ್ರ ಆಗಿರ್ತಕ್ಕಂಥದ್ದು. ಇದರ ಕರ್ತೃ ಭರತ ಮುನಿ.
ವಿಷಯ ನಾಟ್ಯ, ನೃತ್ಯ, ಅಭಿನಯ, ಸಂಗೀತ, ರಸ, ಭಾವ ಮತ್ತು ರಂಗಭೂಮಿಯ ಬಗ್ಗೆ ಇದು ತಿಳಿಸ್ತಕ್ಕಂಥದ್ದು. ಇದರ ಕಾಲ ಸುಮಾರು ಕ್ರಿಸ್ತಪೂರ್ವ 500ರಿಂದ ಕ್ರಿಸ್ತಶಕ 200ರ ಅವಧಿ ಅಂತ ವಿದ್ವಾಂಸರು ಹೇಳ್ತಾರೆ. ಇದರಲ್ಲಿ 36 ಅಧ್ಯಾಯಗಳು ಹಾಗೂ ಸುಮಾರು 6000 ಶ್ಲೋಕಗಳಿರತಕ್ಕಂಥದ್ದು. ಕೆಲವು ಪರಂಪರೆಗಳಲ್ಲಿ 37 ಅಧ್ಯಾಯಗಳ ಉಲ್ಲೇಖವೂ ಕೂಡ ಕಂಡುಬರುತ್ತದೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ತೀನಂ ಶ್ರೀಕಂಠಯ್ಯನವರ ಭಾರತೀಯ ಕಾವ್ಯಮೀಮಾಂಸೆಯ ಭರತನ ನಾಟ್ಯಶಾಸ್ತ್ರ ಎಂಬ ಭಾಗದಲ್ಲಿ ನೀವು ನೋಡಬಹುದು. ಇದು 11ನೇ ಮುದ್ರಣ ಮತ್ತು 10ನೇ ಪುಟದಲ್ಲಿ ಕಂಡುಬರತಕ್ಕಂಥದ್ದು. ಸ್ನೇಹಿತರೆ, ಭರತನ ನಾಟ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಮಾಹಿತಿ ಇದಾಗಿರತಕ್ಕಂಥದ್ದು. ಸ್ನೇಹಿತರೆ ನೋಡಿ, ನಾಟ್ಯಶಾಸ್ತ್ರವನ್ನು ಪಂಚಮವೇದ ಅಥವಾ ನಾಟ್ಯವೇದ ಎಂದು ಕರೆಯಲಾಗುತ್ತದೆ. ಬ್ರಹ್ಮದೇವನು 4 ವೇದಗಳಿಂದ ಮುಖ್ಯ ಅಂಶಗಳನ್ನು ಸ್ವೀಕರಿಸಿ ಇದನ್ನು ರಚಿಸಿದನೆಂಬ ನಂಬಿಕೆ ಇರ್ತಕ್ಕಂಥದ್ದು. ಬ್ರಹ್ಮದೇವನು 4 ವೇದಗಳಿಂದ ಅಂದರೆ ಋಗ್ವೇದದಿಂದ ಭಾಷೆಯನ್ನು, ಸಾಮವೇದದಿಂದ ಗೀತ ಅಥವಾ ಸಂಗೀತವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಅಥರ್ವ ವೇದದಿಂದ ರಸ ಅನುಭೂತಿಯನ್ನು ತೆಗೆದುಕೊಂಡು ಈ ಒಂದು ಪಂಚಮವೇದವಾದಂತಹ ನಾಟ್ಯವೇದವನ್ನ ರಚಿಸಿದ್ದಾನೆ ಅಂತಕ್ಕಂಥ ಮಾತುಗಳನ್ನ ವಿದ್ವಾಂಸರು ಹೇಳ್ತಾರೆ. ನಾಟ್ಯಶಾಸ್ತ್ರದಲ್ಲಿ ಬರತಕ್ಕಂತಹ ಪ್ರಮುಖವಾದ ಅಂಶಗಳನ್ನ ನೋಡುವುದಾದರೆ ನೋಡಿ, ನಾಟ್ಯವೇದದ ಉಗಮ ಇದು ಮೊದಲ ಅಧ್ಯಾಯದಲ್ಲಿ ಕಂಡು ಬರ್ತಕ್ಕಂತಹದ್ದು. ಸೊ ಬ್ರಹ್ಮನು ನಾಟ್ಯವೇದವನ್ನು ಸೃಷ್ಟಿಸಿ ಭರತ ಮುನಿಗೆ ಬೋಧಿಸಿದ ಕಥೆಯನ್ನು ಇಲ್ಲಿ ವಿವರಿಸಲಾಗಿದೆ ಸ್ನೇಹಿತರೆ. ಇದರಲ್ಲಿ ಕಾಳಿದಾಸನ ವಿಕ್ರಮೋರ್ವಶಿಯ ಕೃತಿಯಲ್ಲಿ ಭರತನು ಲಕ್ಷ್ಮೀ ಸ್ವಯಂವರ ಎಂಬ ನಾಟಕವನ್ನು ಇಂದ್ರ ಸಭೆಯಲ್ಲಿ ಅಪ್ಸರೆಯರಿಂದ ಆಡಿಸಿದನೆಂದು ಒಂದು ಕಥಾ ಸಂಗತಿ ಇರತಕ್ಕಂಥದ್ದು. ಅಂದ್ರೆ ಕಾಳಿದಾಸನ ವಿಕ್ರಮೋರ್ವಶಿಯ ಕೃತಿ ಏನಿದೆಯೋ ಈ ಕೃತಿಯಲ್ಲಿ ಭರತ ಮುನಿ ಲಕ್ಷ್ಮೀ ಸ್ವಯಂವರ ಎಂಬ ನಾಟಕವನ್ನು ಇಂದ್ರ ಸಭೆಯಲ್ಲಿ ಅಪ್ಸರೆಯರಿಂದ ಆಡಿಸ್ತಾನೆ ಅಂತಕ್ಕಂಥ ಒಂದು ಮಾತು ಬರುತ್ತೆ. ಸೊ ಈ ಹೆಚ್ಚಿನ ಮಾಹಿತಿಗಾಗಿ ತೀನಂಶ್ರೀ ಅವರ ಭಾರತೀಯ ಕಾವ್ಯಮೀಮಾಂಸೆ ನೋಡಬಹುದು ನೀವು. ನಂತರ ಎರಡನೆಯದು ರಸ ಮತ್ತು ಭಾವ ಸಿದ್ಧಾಂತ. ನೋಡಿ, ಇದೆಲ್ಲವೂ ಕೂಡ ಭರತನ ನಾಟ್ಯಶಾಸ್ತ್ರದಲ್ಲಿ ಬರ್ತಕ್ಕಂತಹ ಪ್ರಮುಖವಾದ ಅಂಶಗಳಾಗಿರ್ತಕ್ಕಂಥದ್ದು. ನಾಟ್ಯಶಾಸ್ತ್ರದ ಅತ್ಯಂತ ಪ್ರಸಿದ್ಧ ಕೊಡುಗೆ ಅಂದ್ರೆ ರಸ ಸಿದ್ಧಾಂತ. ಏನ್ ನಾಟ್ಯಶಾಸ್ತ್ರದ ಅಂತ ಹೇಳ್ತೀವಿ, ನಾಟ್ಯಶಾಸ್ತ್ರದ ಪ್ರಮುಖವಾದ ಸಿದ್ಧಾಂತವೇ ರಸ ಸಿದ್ಧಾಂತ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ನಾಟ್ಯಶಾಸ್ತ್ರದ ರಸ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಭರತ ಮುನಿ ವಿಭಾನುಭಾವ ವ್ಯಭಿಚಾರಿ ಸಂಯೋಗ ರಸನಿಷ್ಪತ್ತಿ ಈ ಸೂತ್ರವನ್ನ ಹೇಳ್ತಾನೆ. ಇದರಲ್ಲಿ 8 ಪ್ರಮುಖ ರಸಗಳನ್ನ ಇವನು ಉಲ್ಲೇಖಿಸ್ತಾನೆ ಸ್ನೇಹಿತರೆ. ಅದರಲ್ಲಿ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬಿಂಬತ್ಸ ಮತ್ತು ಅದ್ಭುತ ಈ 8 ರಸಗಳನ್ನ ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು. ಇವುಗಳಿಗೆ ಅನುಗುಣವಾಗಿ ಅಂದ್ರೆ ಈ 8 ರಸಗಳಿಗೆ ಅನುಗುಣವಾಗಿ 8 ಸ್ಥಾಯಿ ಭಾವಗಳನ್ನು ಮತ್ತು 8 ಸಾತ್ವಿಕ ಭಾವಗಳನ್ನು ಹಾಗೂ 33 ಸಂಚಾರಿ ಭಾವಗಳನ್ನು ತನ್ನ ನಾಟ್ಯಶಾಸ್ತ್ರದಲ್ಲಿ ಇವನು ವಿವರಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಈ ಸಂಪೂರ್ಣ ವಿಡಿಯೋ ನೀವು ನನ್ನ ಹಿಂದಿನ ಕ್ಲಾಸ್ನಲ್ಲಿದೆ, ಹೋಗಿ ನೋಡ್ಬೋದು. ಮತ್ತೆ ಮೂರನೆಯದನ್ನ ನೋಡೋಣ, ಚತುರ್ವಿಧಿ ಅಭಿನಯ. ನಾಟ್ಯಶಾಸ್ತ್ರದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಅಂಗ ಇದು ಚತುರ್ವಿಧಿ ಅಭಿನಯ. ಇದು 4 ವಿಧದ ಅಭಿನಯ ಆಗಿರ್ತಕ್ಕಂಥದ್ದು. ಸೊ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಪಾಯಿಂಟ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅಭಿನಯವನ್ನು ಕೊಟ್ಟು ಅದರ ಒಂದು ಏನು ವಿಚಾರ ಇದೆ ಅದನ್ನ ಪರೀಕ್ಷೆಯಲ್ಲಿ ಕೇಳುವಂತಹ ಹಲವು ಚಾನ್ಸಸ್ಗಳು ಇರ್ತಕ್ಕಂಥದ್ದು. ಆದ್ರಿಂದ ಈ ತರಗತಿಯನ್ನ ಮಿಸ್ ಮಾಡದೆ ದಯವಿಟ್ಟು ಕಡೆವರೆಗೂ ನೋಡಿ. ನಾಟ್ಯಶಾಸ್ತ್ರದಲ್ಲಿ ಬರ್ತಕ್ಕಂತಹ ಪ್ರಮುಖವಾದ ಇನ್ನೊಂದು ಅಂಶ ಅಂದ್ರೆ ಚತುರ್ವಿಧ ಅಭಿನಯ ಆಗಿರ್ತಕ್ಕಂಥದ್ದು. ಸೊ ಈ ಚತುರ್ವಿಧ ಅಭಿನಯ ಅನ್ನೋದಂದ್ರೆ 4 ವಿಧದ ಅಭಿನಯಗಳಾಗಿದೆ. ನಟನು ತನ್ನ ಭಾವವನ್ನು ಪ್ರೇಕ್ಷಕರಿಗೆ ಹೇಗೆ ತಲುಪಿಸಬೇಕು ಎಂಬುದನ್ನು ಈ ಒಂದು ಚತುರ್ವಿಧಿ ಅಭಿನಯ ವಿವರಿಸ್ತಕ್ಕಂಥದ್ದು. ನೋಡಿ, ಅದರಲ್ಲಿ ಒಂದು ಆಂಗಿಕ ಅಭಿನಯ, ವಾಚಿಕ ಅಭಿನಯ, ಆಹಾರ್ಯ ಅಭಿನಯ, ಸಾತ್ವಿಕ ಅಭಿನಯ
ಈ ತರ 4 ಅಭಿನಯಗಳಿರ್ತಕ್ಕಂಥದ್ದು. ಈ ಅಭಿನಯಗಳಲ್ಲಿ ಆಂಗಿಕ ಅಭಿನಯ ಎಂದರೆ ಶರೀರ ಮತ್ತು ಕಣ್ಣು ಕೈಕಾಲುಗಳ ಚಲನೆಯ ಮೂಲಕ, ಅಂದರೆ ದೇಹದ ಚಲನೆಗಳಿಂದ ಭಾವ ವ್ಯಕ್ತಪಡಿಸುವುದಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ವಾಚಿಕ ಅಭಿನಯ ನೋಡೋದಾದ್ರೆ ಮಾತು, ಸಂಭಾಷಣೆ, ಧ್ವನಿ ಮೂಲಕ, ಸಂಭಾಷಣೆ, ಸ್ವರ, ಏರಿಳಿತ, ಉಚ್ಚಾರಣೆ ಮೂಲಕ ಈ ಒಂದು ಅಭಿನಯವನ್ನು ಮಾಡ್ತಕ್ಕಂಥದ್ದು. ಆಹಾರ್ಯ ಅಭಿನಯ ಅಂದ್ರೆ ವೇಷಭೂಷಣ, ಅಲಂಕಾರ, ರಂಗಸಜ್ಜು, ಮೇಕಪ್ ಇತ್ಯಾದಿಗೆ ಸಂಬಂಧಿಸಿದ್ದು. ಸಾತ್ವಿಕ ಅಭಿನಯ ಅಂದ್ರೆ ಮನಸ್ಸಿನ ಆಂತರಿಕ ಭಾವನೆಗಳನ್ನ ಅಭಿವ್ಯಕ್ತಿಪಡಿಸ್ತಕ್ಕಂಥದ್ದು. ಕಣ್ಣೀರಾಗಿರ್ಬೋದು, ಬೆವರು ಇತ್ಯಾದಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ನೋಡಿ, ಈ ಒಂದು ಚತುರ್ವಿಧ ಅಭಿನಯ ಏನಿದೆಯೋ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ 4 ಅಭಿನಯಗಳನ್ನು ಕೊಟ್ಟು ಅದರ ಬಗ್ಗೆ ಇರತಕ್ಕಂತಹ ಸೆಂಟೆನ್ಸ್ನ ಕೊಟ್ಟು ಇದನ್ನ ಸರಿಯಾದ ಕ್ರಮದಲ್ಲಿ ಬರ್ರಿ ಅಂತಕ್ಕಂಥ ಪ್ರಶ್ನೆಗಳು ಮುಂದಿನ ದಿನದಲ್ಲಿ ಬರಬಹುದು ಸ್ನೇಹಿತರೆ. ನೋಡಿ, ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದ ಭರತನ ನಾಟ್ಯಶಾಸ್ತ್ರ ಏನಿದೆಯೋ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೀನಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಆಸರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಸ್ನೇಹಿತರೆ. ಭರತನ ನಾಟ್ಯಶಾಸ್ತ್ರದ ಕೃತಿಯ ಪ್ರಮುಖ ಅಂಶಗಳಲ್ಲಿ ಏನ್ ಪ್ರಮುಖ ಅಂಶಗಳು ನೋಡ್ತಿದ್ವಿ, ಅದರಲ್ಲಿ ತಾಂಡವ ನೃತ್ಯ ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ಅಂಶ ಆಗಿರ್ತಕ್ಕಂಥದ್ದು. ಸೊ ನೋಡಿ, ಬ್ರಹ್ಮ ಏನು ಭರತನಿಗೆ ನಾಟ್ಯವನ್ನು ಬೋಧಿಸ್ತಾ, ಅದೇ ತರ ಶಿವನು ತಾಂಡವನಿಗೆ ತನ್ನ ತಾಂಡವ ನೃತ್ಯವನ್ನ ಬೋಧಿಸ್ತಕ್ಕಂಥದ್ದು. ಸೊ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರ ಆಗಿದೆ. ಏನ್ ಸಿಲೆಬಸ್ ಅಲ್ಲಿ ಭರತನ ನಾಟ್ಯಶಾಸ್ತ್ರ ಅಂತ ಇದೆಯೋ ಅದಕ್ಕೆ ಸಂಬಂಧಿಸಿದಂತೆ ನಾಟ್ಯಶಾಸ್ತ್ರದ ವಿವರಗಳನ್ನ ಸಿಲೆಬಸ್ ವೈಸ್ ನಾನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಿಮ್ಗೆ ಇದು ತುಂಬಾ ಅತಿ ಅನಿಸ್ಬೋದು, ಆದ್ರೆ ನಾಟ್ಯಶಾಸ್ತ್ರದ ವಿಚಾರಗಳನ್ನ ಇಷ್ಟಾದ್ರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ನೋಡಿ, ತಾಂಡವ ನೃತ್ಯ ಅಂದ್ರೆ ಶಿವನ ತಾಂಡವಕ್ಕೆ ಸಂಬಂಧಿಸಿದ್ದು. ಕರ್ಣಗಳು ಮತ್ತು ನೃತ್ಯದ ಚಲನೆಗಳ ವಿವರ ಇರತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ. ತಾಂಡವನು ಶಿವನಿಂದ ತಾಂಡವವನ್ನು ಕಲಿತು ಭರತನಿಗೆ ತಿಳಿಸಿದನೆಂಬ ಪರಂಪರೆಯ ಕಥೆಯು ಕೂಡ ಇರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ಇನ್ನು ಈ ಒಂದು ಕೃತಿಯಲ್ಲಿ ಹಸ್ತಮುದ್ರೆಗಳು ಮತ್ತು ದೇಹದ ಚಲನೆಗಳ ಬಗ್ಗೆ ಕೂಡ ಹೇಳಲಾಗಿದೆ. ಕೈಕಾಲು, ಕಣ್ಣು, ತಲೆ, ದೇಹದ ಮುಂತಾದ ಅಂಗಗಳ ಚಲನೆಗಳನ್ನು ಬಳಸಿಕೊಂಡು ಅರ್ಥ ಮತ್ತು ಭಾವವನ್ನು ವ್ಯಕ್ತಪಡಿಸುವ ವಿಧಾನವನ್ನು ಕೂಡ ಈ ಒಂದು ಕೃತಿಯಲ್ಲಿ ವಿವರಿಸಲಾಗಿದೆ ಸ್ನೇಹಿತರೆ. ಮತ್ತು ರಂಗಮಂದಿರ, ಈ ಕೃತಿಯ 9ನೇ ಅಧ್ಯಾಯದಲ್ಲಿ ರಂಗಮಂದಿರದ ಬಗ್ಗೆ ಏನ್ ಮಾಡಿದ್ದಾರೆ ವಿವರಿಸಲಾಗಿದೆ. ನಾಟಕ ಪ್ರದರ್ಶಿಸುವ ರಂಗಮಂದಿರದ ನಿರ್ಮಾಣ ಹೇಗಿರಬೇಕು, ಅದರ ವಿನ್ಯಾಸ ಹೇಗಿರಬೇಕು, ವ್ಯವಸ್ಥೆಯನ್ನ ಕುರಿತು ಏನಾಗಿದೆ ಈ ಒಂದು ಅಧ್ಯಾಯದಲ್ಲಿ ವಿವರಿಸಲಾಗಿರ್ತಕ್ಕಂಥದ್ದು. ಸೊ ಭರತ ತನ್ನ ನಾಟ್ಯಶಾಸ್ತ್ರ ಕೃತಿಯಲ್ಲಿ ಇಷ್ಟೆಲ್ಲವನ್ನೂ ಕೂಡ ಹೇಳಿರ್ತಕ್ಕಂಥದ್ದಾಗಿರ್ತದೆ. ಇನ್ನು ಸಂಗೀತ ಮತ್ತು ವಾದ್ಯಗಳಿಗೆ ಸಂಬಂಧಿಸಿದ್ದು ಗಾನ, ಸ್ವರ, ತಾಳ ಮತ್ತು ವಿವಿಧ ವಾದ್ಯಗಳ ಬಳಕೆಯ ಬಗ್ಗೆ ಈ ಒಂದು ಕೃತಿಯಲ್ಲಿ ಮಾಹಿತಿಯನ್ನ ನೀಡಲಾಗಿದೆ. ಮತ್ತು 4 ವಿಧದ ವಾದ್ಯಗಳನ್ನ ವರ್ಗೀಕರಣ ಮಾಡಲಾಗಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, ತತ ಅಂತಂದ್ರೆ ತಂತಿ ವಾದ್ಯಗಳು, ಅವನದ ಅಂತಂದ್ರೆ ಚರ್ಮವಾದ್ಯಗಳು, ಸುಶೀರ ಅಂತಂದ್ರೆ ಉಸಿರಿನಿಂದ ನುಡಿಸುವಂತಹ ವಾದ್ಯಗಳು, ಉದಾಹರಣೆಗೆ ಕುಳಲು ಈ ತರದವು. ಮತ್ತೆ ಗಣ ಅಂತಂದ್ರೆ ತಾಳ ರೂಪದ ವಾದ್ಯಗಳಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ನಂತರ ನಾಟಕ ರಚನೆಯ ಪ್ರದರ್ಶನದ ಬಗ್ಗೆ ನಾಟ್ಯಶಾಸ್ತ್ರ ಕೃತಿಯಲ್ಲಿ ಹೇಳಲಾಗಿದೆ. ನಾಟಕದ ಕತೆ, ಪಾತ್ರಗಳು, ಸಂಭಾಷಣೆ, ಪ್ರದೇಶ, ಪ್ರದರ್ಶನ ಇತರ ವಿವಿಧ ವಿಧಾನ ಮತ್ತು ಪ್ರೇಕ್ಷಕನಿಗೆ ನಾಟಕವನ್ನು ಪರಿಣಾಮಕಾರಿಯಾಗಿ ತಲುಪಿಸುವಂತಹ ಕ್ರಮವನ್ನು ಇಲ್ಲಿ ವಿವರಿಸಲಾಗಿದೆ. ಅಂದ್ರೆ ನಾಟಕದ ಕತೆ, ಪಾತ್ರಗಳು, ಸಂಭಾಷಣೆ, ಪ್ರವೇಶ, ಪ್ರದರ್ಶನ ವಿಧಾನ ಮತ್ತು ಪ್ರೇಕ್ಷಕನಿಗೆ ನಾಟಕವನ್ನು ಪರಿಣಾಮಕಾರಿಯಾಗಿ ತಲುಪಿಸುವಂತಹ ಕ್ರಮವನ್ನು ಈ ಒಂದು ಕೃತಿಯಲ್ಲಿ ವಿವರಿಸಲಾಗಿದೆ ಸ್ನೇಹಿತರೆ. ಮತ್ತೆ ವಿಶೇಷವಾಗಿ ನೆನಪಿಡಬೇಕಾದಂತಹ ಅಂಶ ನೋಡೋದಾದ್ರೆ, ನಾಟ್ಯಶಾಸ್ತ್ರದ ಮೂಲ ಉದ್ದೇಶ ಕೇವಲ ಮನರಂಜನೆ ನೀಡುವುದು ಮಾತ್ರವಲ್ಲ, ನಾಟ್ಯದ ಮೂಲಕ ಜನರಿಗೆ ಧರ್ಮ, ನೀತಿ, ಜೀವನ ಅನುಭವಗಳು ಮತ್ತು ಭಾವಗಳನ್ನು ತಿಳಿಸುವುದಾಗಿದೆ ಎಂತಕ್ಕಂಥದ್ದು. ಸೊ ನಾಟ್ಯಶಾಸ್ತ್ರ ಕೃತಿಯ ಒಂದು ಮಹತ್ವವನ್ನು ನಾವು ಇಲ್ಲಿ ನೋಡೋಣ. ನಾಟ್ಯಶಾಸ್ತ್ರದ ಮಹತ್ವ ಅನ್ನೋದಾದ್ರೆ, ಭಾರತೀಯ ರಂಗಭೂಮಿಗೆ ಮೂಲಭೂತ ತತ್ವಗಳನ್ನು ಈ ಒಂದು ಕೃತಿ ನೀಡಿರ್ತಕ್ಕಂಥದ್ದು.
ಭಾರತೀಯ ಶಾಸ್ತ್ರೀಯ ನೃತ್ಯಗಳ ಸಿದ್ಧಾಂತಕ್ಕೆ ಪ್ರಮುಖವಾದಂತಹ ಆಧಾರವನ್ನು ನೀಡಿರ್ತಕ್ಕಂಥದ್ದು. ರಸ ಮತ್ತು ಭಾವಗಳ ಸಿದ್ಧಾಂತವನ್ನು ವ್ಯವಸ್ಥಿತವಾಗಿ ವಿವರಿಸಿರ್ತಕ್ಕಂಥದ್ದು. ಅಭಿನಯದ ವಿವಿಧ ವಿಧಾನಗಳನ್ನು ಕೂಡ ಈ ಕೃತಿಯಲ್ಲಿ ವಿವರಿಸಲಾಗಿರ್ತಕ್ಕಂಥದ್ದು. ನಾಟಕ, ನೃತ್ಯ, ಸಂಗೀತವನ್ನು ಒಂದೇ ಕಲಾ ವ್ಯವಸ್ಥೆಯಾಗಿ ನೋಡಿರ್ತಕ್ಕಂಥದ್ದು. ರಂಗಮಂದಿರ ಮತ್ತು ನಾಟಕ ಪ್ರದರ್ಶನದ ನಿಯಮಗಳನ್ನು ಇಲ್ಲಿ ನೀಡಿರ್ತಕ್ಕಂಥದ್ದು ಈ ಕೃತಿಯ ಪ್ರಮುಖವಾದಂತಹ ಒಂದು ಮಹತ್ವವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಆಸರೆ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಸ್ನೇಹಿತರೆ. ಮತ್ತೆ ಭಾಗ 2ರಲ್ಲಿ ಭರತನ ನಾಟ್ಯಶಾಸ್ತ್ರದ ರಸಸಿದ್ಧಾಂತಕ್ಕೆ ಸಂಬಂಧಿಸಿದಂತಹ ಪ್ರಮುಖ ವ್ಯಾಖ್ಯಾನ ಕೃತಿಗಳು ಮತ್ತು ವಾದಗಳನ್ನು ನಾನು ಮಾಡುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ತುಂಬಾ ವಿಚಾರಗಳಿದೆ ನೋಡಿ. ಭಟ್ಟಲೊಲ್ಲಟ, ಶ್ರೀಶಂಕು, ಭಟ್ಟನಾಯಕ, ಅಭಿನವಗುಪ್ತ ಇವರ ಉತ್ಪತ್ತಿವಾದ, ಅನುಮಿತಿವಾದ, ಭುಕ್ತಿವಾದ, ಅಭಿವ್ಯಕ್ತಿವಾದ, ತುಂಬಾ ವಿಚಾರಗಳಿದೆ. ರಸ ಸಿದ್ಧಾಂತ ಏನಿದೆಯೋ, ಭರತನ ನಾಟ್ಯಶಾಸ್ತ್ರದ ರಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಒಂದು ತುಂಬಾ ದೊಡ್ಡ ಕ್ಲಾಸ್ ಆಗುತ್ತೆ ಇದು ಅನ್ಸುತ್ತೆ. ಸೊ ಅದರಿಂದ ಇಲ್ಲಿಗೆ ನಾನು ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಥ್ಯಾಂಕ್ ಯು ಸ್ನೇಹಿತರೆ. ಹಿಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.